ಈ ವರ್ಷದ ಓವರ್ಸೀಸ್ ಎಂಟರ್ಟೈನ್ಮೆಂಟಿನ ಮೊಟ್ಟ ಮೊದಲ ಸೀರೀಸ್ ಇದು. ಸೊ ಸ್ಯಾಂಡಲ್ವುಡ್ ವುಮೆನ್ಸ್ ಕ್ರಿಕೆಟ್ ಲೀಗ್ನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆದಂಥ ಅನು ಪ್ರಭಾಕರ್ ಮುಖರ್ಜಿ ಅವರಿಂದಲೇ ಸ್ಟಾರ್ಟ್ ಮಾಡೋಣ. ಎಸ್ ಪ್ಲೀಸ್, ಅನು ಪ್ರಭಾಕರ್ ಮುಖರ್ಜಿ ಅವರೇ. ಎಲ್ರಿಗೂ ನಮಸ್ಕಾರ. ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ. ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವ್ರಿಗೆ ಅಭಿನಂದನೆಗಳು, ಆಲ್ ದಿ ಬೆಸ್ಟ್ ಕೂಡ. ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ. ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು. ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್. ನಾನು ಅದೇ ಅಂತದ್ದೇ, ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು. ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಮಾತಾಡಲಿ ಫಸ್ಟು ಅಂದರು. ಇವರೆಲ್ಲರಲ್ಲಿ ಜೂನಿಯರ್ ಮೋಸ್ಟ್ ನಾನೇ. ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ. ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ವಿ, ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ. ಅದು ನೋಡಿಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಪೀಟರ್ಗೆ ಹೇಳಿದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ, ಆಡೋಕ್ಕೆ ಬರಲ್ಲ ಅಂತ. ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ. ಸೊ ಥ್ಯಾಂಕ್ ಯು ತಾರಮ್ಮ. ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ. ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು, ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ, ಐ ವರ್ಕ್ಡ್ ವಿತ್ ಹಿಮ್ ಅನು, ಐ ಹ್ಯಾವ್ ಗಾನ್ ಟು ದುಬೈ ಅಂತ. ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯಿತು. ಜಾನ್ ಇದ್ದಾರೆ, ಕಾವ್ಯ ಇದ್ದಾರೆ, ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ. ಒಂದು ಫನ್ ಇವೆಂಟ್ ಇದಾಗತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ, ಹೊಟ್ಟೆ ಕಿಚ್ಚು ಜಾಸ್ತಿ, ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನರಲೈಸ್ ಮಾಡಿ ಹೇಳ್ತಾರೆ. ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ, ಅದನ್ನು ನಾವು ಯಾರಿಗೂ ಸಾಬೀತು ಮಾಡಬೇಕಾಗಿಲ್ಲ. ಚಪ್ಪಾಳೆ ಈ ಮಾತುಗೊಂದು ಇಲ್ಲ, ನೀವೆಲ್ಲ ವೀಕ್ಷಿಸಿರ್ತೀರಾ ಆಲ್ರೆಡಿ, ನೋಡಿರ್ತೀರಾ. ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು, ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು. ಸೊ ಅದು ಸುಳ್ಳು. ಹೆಣ್ಣುಮಕ್ಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ, ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ, ಕಾರ್ತಿಕ್ಗೆ, ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ನಿರಂಜನ್, ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೋಸ್ ನೈಸ್ ವರ್ಡ್ಸ್. ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ, ಹಿರಿಯರು ನಟಿ ಆದ್ಮೇಲೆ ಇದೆಲ್ಲ ಹೇಳಬೇಕಲ್ಲ ಸ್ವಲ್ಪ. ನಾನು ಹೇಳೇ ಇಲ್ಲ ಹಿರಿಯ ನಟಿ ಅಂತ. ಇಲ್ಲ ಒಪ್ಕೊಂತೀವಿ ನಾವು ಹಿರಿಯರೇ, ಬಟ್ ವಿ ಆರ್ ಸ್ಟಿಲ್ ದೇರ್. ವೆಲ್, ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ. ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ, ಶ್ರುತಿಮಾ, ಅನು, and I'm so excited to travel to Dubai again. Of course, Peter, congratulations. Almost ಒಂದು 3-4 ವರ್ಷದಿಂದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊತಾರೆ. ಆ್ಯಕ್ಚುಲಿ ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಸಾಧಾರಣವಾಗಿ ನಮಗೆ ಫಾರಿನಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ, ಹೆಂಗೂ ಇರುತ್ತೆ ಆರ್ಗನೈಸೇಷನ್. ಬಿಕಾಸ್ ಇಲ್ಲಿ ನಮಗೆಲ್ಲರೂ ಗೊತ್ತಿರೋರು, ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ, ಅಲ್ಲಿ ಹೋಟೆಲ್ ಇರುತ್ತೆ, ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ಸ್. ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತೊಗೊಂಡ್ರು. ನಾನು ಆಲ್ಮೋಸ್ಟ್ ಒಂದು 2-3 ಟೈಮ್ಸ್ ದುಬೈ ಹೋಗಿದಾಗ, ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಆಗೋ ಒಂದು ಕೆಂಪೇಗೌಡ ಉತ್ಸವಕ್ಕೆ ಹೋಗಿದ್ವಿ. ಆವಾಗ ಸಂಜಯ್ ಗೌಡ್ರು ಅವರಿದ್ದರು, ಶರವಣ ಅವರು ಇದ್ದರು. ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ಇನಿಷಿಯೇಟಿವ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್. ನೀವು ತುಂಬ ಒಳ್ಳೆ ಕೆಲಸಗಳು ಮಾಡ್ತೀರಾ, ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ. ಹಾಗೆ ಸಂಜಯ್ ಗೌಡ್ರು ಅವರು ಕೂಡ, ಅವ್ರ ಬಗ್ಗೆನೂ ಹೇಳಬೇಕು. ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು, ಮಾರಲ್ ಸಪೋರ್ಟ್, ಯಾವುದೋ ಒಂದು ರೀತಿ ಬೆಂಬಲ ಇದ್ರೇ ಸಾಧ್ಯ ಆಗುತ್ತೆ. ಆ್ಯಂಡ್ ಇದು ತುಂಬ ಒಳ್ಳೆ ಇನಿಷಿಯೇಟಿವ್. ನಾನು ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಂಥ ಕಾರ್ಯಕ್ರಮಗಳು ಬೇಕು. ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು. ವಿಶೇಷವಾದಂಥ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಪೀಟರ್ ಅವರು. ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗೇ ನೋಡಿರೋದು ನಾವು. ಹೆಣ್ಮಕ್ಳು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ, ಅಪ್ರೂಪ ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಹಿಂದೆ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾಯಿತ್ತು. ಕಲ್ಪನಾ ಅಮ್ಮ ಅವರು, ಮಂಜುಳಾ ಅವರು, ಜಯಂತಿಯವರು, ಲೀಲಾವತಿ ಅಮ್ಮ, ಇವರೆಲ್ಲ ಸ್ಟಾರ್ ಕಲಾವಿದೆಯರು. ಅವರೆಲ್ಲರ ಮಧ್ಯದಲ್ಲಿ ಒಂದೂರು ವಿಭಿನ್ನವಾಗಿದ್ದರು. ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು. ಇಂಥ ಹಲವಾರು ದಿಗ್ಗಜರ
ಆ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಪಕ್ಕದಲ್ಲಿ ಇರೋನು ಎಲ್ಲೋದಾನ್ ನೋಡ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇಲ್ಲ, ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ಲರೂ? ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ, ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕೆಂದರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀಯರೆಲ್ಲರೂ ಸೇರಿದ ಹಾಗೆ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ, ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಸಂಜಯ್ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬ ಚೆನ್ನಾಗಿತ್ತು ಅದು ಕಾರ್ಯಕ್ರಮ. ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದರೂ ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ. ಏನು ಮಾಡ್ತೀಯೋ, ಒಂದು ಸಿನಿಮಾ ತೆಗೆದುಬಿಡು ಬೆಸ್ಟು, ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ, ಸಿನಿಮಾ ಎಲ್ಲ ತೆಗಿಯೋಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ, ಬೇರೆ ಏನಾದರೂ ಮಾಡೋಣ ಅಂತ. ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ತಿರ್ಗಾ ಯಾರ್ಯಾರು ಏನು ಹೇಗೆ ಅಂತಂದಾಗ, ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತು. ಇನ್ನೊಂದು ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳ್ದಾಗೆ, ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡ್ದಿರೋದು ಇಲ್ಲದೆ ಏನಾದರೂ ಇದೆಯಾ ಚಿತ್ರರಂಗದಲ್ಲಿ? ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟು, ಎಷ್ಟು ಹೀರೋಯಿನ್ಸು, ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡದಂತ ಶ್ರೀಮಂತಗೊಳಿಸ್ತು ಅಂತ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಂಥ ಮೇರು ಪರ್ವತವನ್ನು ನಿಜವಾಗಲೂ ಆಳಿದಂಥ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಅಯ್ಯೋ ಅನ್ನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ನನಗೆ ಯಪ್ಪ ಅಂತ ಅನ್ನಿಸ್ಬಿಡ್ತು. ನಾನು ಸಂಜಯ್ ಗೌಡ್ರು ಇಬ್ಬರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ವಿ. ಅದಕ್ಕೆ ತುಂಬ CSR ಕಂಪ್ನೀಸ್ ಎಲ್ಲ ಇದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನಾವು ಫೈನಾನ್ಷಿಯಲಿ ಮತ್ತು ಮೋರಲಿ ಏನು ಸಪೋರ್ಟ್ ಬೇಕು ಮಾಡ್ತೀವಿ. ತಾವು ಚೆನ್ನಾಗಿ ಆಡಿ ಮೇಡಮ್. ದುಬೈಲಿ ಕೂಡ ಕನ್ನಡನ ತಾವು ಹೋಗಲ್ವಾ? ಅಲ್ಲ ಮೇಡಮ್, ಕ್ರಿಕೆಟ್ ಆಡೋ ಡೌಟೇ. ನೋಡಿ ಎಲ್ಲರೂ ಆಡ್ತಾರೆ. ತಾರಮ್ಮ ಕ್ರಿಕೆಟು ನೀವು ಜೊತೆಲಿ ಹೋಗಿ ಎಲ್ಲ ಆಡಿ ಇಲ್ಲ ಸರ್, ಆ್ಯಕ್ಚುಲಿ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಇದೆ. ಅವರು ಹೌದೌದು, ಒಳ್ಳೇದಾಯ್ತು. 6 ಬಾಲಿಗೆ 8 6 ಹೊಡೆದಿದ್ದಾರೆ. ನಿಜ ಹೇಳ್ತಿದ್ದಾರೆ. ಶ್ರುತಿ ಮೇಡಮ್ ಬೌಲಿಂಗ್ ಮಾಡಿದ್ರಂತೆ ಅದಕ್ಕೆ ಅಷ್ಟೇ. ಸೊ ಈ ಒಂದು ಮ್ಯಾಚ್ ಇವಾಗ ಮತ್ತೆ ನಡೀತಾ ಇದೆ. ಕಣ್ ತುಂಬಿಕೊಳ್ಳುವಂಥ ಸದವಕಾಶ ನಮಗೆ ಸಿಗ್ತದೆ. ಸೌಭಾಗ್ಯ ನಮ್ದು ನಿಜ. ಬರಲಿ ಜೋದ ಚಪ್ಪಳೆ ಅವರೆಲ್ಲರ ಒಂದು ಸಹಕಾರಕ್ಕೆ ಬರಲಿ. ಒಟ್ಟಿನಲ್ಲಿ ಮರುಭೂಮಿಯಲ್ಲಿ ಕೂಡ ತಾರಾವಲಯನ್ನಾಗಿ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನವರಸನ್ ಸರ್, ಒಳ್ಳೆ ಪ್ರಾಫಿಟಲ್ಲಿರುವಂಥ ನವರಸನ್ ಸರ್, ಮೀಡಿಯಾ ನೋಡಿ ದಯವಿಟ್ಟು ಇದು. ಅಮ್ಮ, ನಾನು ಇಲ್ಲಿಂದ ಹಂಗೆ ಕಲಿಸ್ತಾರೆ ಇವರು. ಅದೇ ಎಲ್ಲ ಇಲ್ಲಿ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಎಲ್ಲ ತಾರಮ್ಮ ಆಗ್ಬೋದು, ಶ್ರುತಿ ಮೇಡಮ್ ಆಗ್ಬೋದು, ಪ್ರಿಯಾಂಕಾ ಮೇಡಮ್ ಆಗ್ಬೋದು, ಹಾಗೂ ನಮ್ಮ ಸಾಯಿಗೋಲ್ಡ್ ಪ್ಯಾಲೇಸ್ ಶರಣ ಸರ್, ಸಂಜಯ್ ಗೌಡ್ರು, ನರಸಿಂಹಲು ಸರ್, ರಾಜ್ಬಿ ಶೆಟ್ರು ಎಲ್ಲ ಬಂದಿರೋ ಎಲ್ಲರಿಗೂ ಸಂಜೆಯ ನಮಸ್ಕಾರ ಮಾಡ್ತಾ, ನಮ್ಮ ಪೀಟರ್ ಅವರು ನಾವು ಒಂದು 4-5 ಇಯರ್ಸು ಫ್ರೆಂಡ್ಸು. ನಾನು ದುಬೈಗೆ ಹೋದಾಗೆಲ್ಲ ಇವ್ರಿಗೆ ಕಾಲ್ ಮಾಡೋದು. ಯಾಕಂದರೆ ತುಂಬ ಆತ್ಮೀಯರು. ನಮ್ಮ ಕನ್ನಡದಿಂದ ನಾವು ಅಲ್ಲಿ ಹೋದಾಗ ನಮ್ಮನ್ನು ಬಂದು ರಿಸೀವ್ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆ ಇದ್ದು ಮಾಡ್ತಾಯಿದ್ದಾರೆ. ಬಟ್ ಅವ್ರು ಲಾಸ್ಟ್ ಗಂಧದ ಗುಡಿ ಅವಾರ್ಡ್ಸ್ ಮಾಡಿದಾಗಲೂ ತುಂಬ ಅದ್ಭುತವಾಗಿ ಇಲ್ಲೆಲ್ಲ ಇದು ಮಾಡಿಕೊಂಡು ಸಪೋರ್ಟ್ ಮಾಡಿದ್ವಿ, ಜೊತೆಗೆ ಇರಿದ್ವಿ. ಬಟ್ ಇವತ್ತು ಇದು ಕ್ರಿಕೆಟ್, ವುಮೆನ್ಸ್ದು ಕ್ರಿಕೆಟ್ ಏನಿದೆಯಲ್ವ, ನಾನು ಕಬಡ್ಡಿ ಮಾಡಿದೆ. ಈಗ ಅವರು ಇದು ಮಾಡ್ತಿದ್ದಾರೆ. ಬಟ್ ಒಳ್ಳೆ ಪ್ರಯತ್ನ ಏನು ಅಂದರೆ, ಸ್ಪೋರ್ಟ್ಸ್ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ಒಳ್ಳೆ ಉದ್ದೇಶ. ಅವ್ರು ಇಲ್ಲಿಂದ ಕನ್ನಡಿಗರನ್ನ ಕರ್ಕೊಂಡೋಗಿ ದುಬೈಯಲ್ಲಿ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾಡ್ತಿದಾರಲ್ಲ, ಅದು ನಿಜವಾಗ್ಲೂ ಮೆಚ್ಚಲೇಬೇಕು. ಒಳ್ಳೇದಾಗಲಿ ಪ್ರೀತರ್ ಬೈ ನಿಮಗೆ. ಅವರು ನರಸಿಂಹಲು ಸರ್ ಹೇಳಿದ್ರು ಲಾಭ ಆಯಿತು ಅಂತ. ಏನು ಲಾಭ ಆಗುತ್ತೆ ಅಂತ ಈವೆಂಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. To the entire ladies, those who are going to participate in this match, thank you. ಥ್ಯಾಂಕ್ ಯು ಸರ್.
ನಮ್ಮ ಸ್ಯಾಂಡ್ಲ್ವುಡ್ ವುಮೆನ್ಸ್ ಸೆಲೆಬ್ರಿಟಿ ಲೀಗ್ ಇದಕ್ಕೆ ಒಳ್ಳೆಯದಾಗಲಿ. ವುಮೆನ್ಸು ಕ್ರಿಕೆಟ್ ಆಡಿ ಅಲ್ಲಿ ಶತಕ 250 ಎಲ್ಲ ಇದು ಮಾಡಿ ಚಿತ್ರರಂಗದ ಅಭಿವೃದ್ಧಿ ಕೊಂಡೊಯ್ಯಲಿ. ಹಾಗೆ ನಮ್ಮ ಪೀಟರು, ಕಾರ್ತಿಕ್ ಅವರು ನಮ್ಮ ಕನ್ನಡ ಚಿತ್ರಗಳನ್ನ ದುಬೈ ಆ ಕಡೆ ಎಲ್ಲ ಪ್ರದರ್ಶನ ಮಾಡಿ ನಮ್ಮ ನಿರ್ಮಾಪಕರಿಗೆ ಸ್ವಲ್ಪ ಇದು ಬರಂಗಾಗಲಿ ಅಂತ ಕೇಳಿಕೊಂಡು ಅವ್ರು ಮಾಡೋ ಕೆಲಸಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು ಸರ್. ಹಾಗೆ ಲಚ್ಚುಲಾಲ್ ಸರ್. ಹಾಯ್, ನಮಸ್ತೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಮಾತಾಡೋ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಆ್ಯಕ್ಚುಲಿ ಲಂಚುಲಾಲ್ ಹೆಸರು ಕೇಳುವಾಗಲೇ ಜನರಿಗೆ ಸ್ವಲ್ಪ ಒಂದು ಡೌಟ್ ಬರುತ್ತೆ, ಏನಪ್ಪ ಹೆಸರದು ಅಂತ. ಆ್ಯಕ್ಚುಲಿ ಎಮ್ ಎ ಮಲ್ಲು ಬಾಯ್. ಸೊ ಮಂಗಳೂರಲ್ಲಿ ಸೆಟ್ಲ್ ಆಗೋದು ಫಸ್ಟ್ ಟೈಮ್ ಆಗಿ ಇನ್ವೈಟ್ ಬಂದು ಸೊ ಇಲ್ಲಿಗೆ ಬಂದಿದ್ದೀನಿ. ಪೀಟರ್ ಜಿನ ಒಂದು VT ನೋಡಿದೆ. ಸೊ ನೋಡುವಾಗ ನಮಗೂ ಸ್ವಲ್ಪ ಒಂದು ಇನ್ಸ್ಪಿರೇಷನ್, ನಮಗಿಂತ ಏನಾದರೂ ಮಾಡ್ಲಿಕ್ಕೆ ಆಗ್ಬೋದಂತ ಒಂದು ಪ್ಲಾನ್ ಬರ್ತಾ ಇದೆ. ಆಲ್ರೆಡಿ ಮಂಗಳೂರಲ್ಲಿ ನಮ್ಮದು ಅಸ್ತ್ರ ಸಂಸ್ಥೆ ಬಗ್ಗೆ ಹೇಳಿದರೆ ಸ್ವಲ್ಪ ಜನರಿಗೆ ಗೊತ್ತಿರುತ್ತೆ. ಸೊ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ಥರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೆಲೆಬ್ರಿಟಿ ಲೀಗ್ ತರ್ತಾ ಇದ್ದೀರಿ. ಇದು ಸಹ ಒಳ್ಳೆ ರೀತಿಯಲ್ಲಿ ಕ್ಲಿಕ್ ಆಗಲಿ, ಇಲ್ಲ ಹಿಟ್ ಆಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಏನು, ನಾವು ಅವ್ರನ್ನೆಲ್ಲ ಆ್ಯಂಟಿಕ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಪಂಚ ಪಾಂಡವ್ಯರ ನೆನಪಿನಲ್ಲಿ ಇವತ್ತು ಫೇಸ್ ಆಗಿ ಪಂಚರತ್ನಗಳು ಇಲ್ಲಿ ಕೂತಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಪಂಚರತ್ನಗಳು SWCLನ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿ ಇಲ್ಲಿ ಬಂದಿದ್ದೀವಿ. ಪೀಟರ್ ಅವರು ಕನ್ನಡ ಚಿತ್ರರಂಗಕ್ಕೋಸ್ಕರ ಬರೀ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರಮೋಷನ್ಗಳನ್ನ ಕೂಡ ನಾನು ಮಾಡ್ತೀನಿ ಅಂತೇಳಿ ಮುಂದೆ ಬಂದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮನಸ್ಸು ಬೇಕು, ಏನೇ ಇದ್ರೂ ಕೂಡ ನಿಮ್ಮ ಕನಸೆಲ್ಲ ನನಸಾಗಬೇಕಾಗಿದ್ರೆ ಒಳ್ಳೆ ಮನಸ್ಸು ಬೇಕು. ಅಂಥ ಮನಸ್ಸನ್ನು ಇಟ್ಕೊಂಡು ಇವತ್ತು ನೀವು ಇದನ್ನು ಮಾಡ್ತಾ ಇದ್ದೀರಾ. ನಿಮಗೆ ಎಲ್ಲ ರೀತಿಯಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಕನ್ನಡದ ಅಭಿಮಾನಿಗಳು, ಕನ್ನಡದ ಒಂದು ಏನು ನೀವು ಮಾಡಬೇಕು ಕನ್ನಡ ಕೆಲಸ ಅಂತೇಳಿ ಹೊರಟಿದ್ದೀರಾ. ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ನಾನು ಶುಭಾಶಯಗಳನ್ನ ಕೋರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲೂ ಕೂಡ ಯಾವ್ದಾನ ಒಂದು ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಕಡೆಯಿಂದ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವ್ರ ವತಿಯಿಂದ? ಎಲ್ಲಿ? SWCL ಅಲ್ಲಿ ಈ ಒಂದು ಕ್ರಿಕೆಟ್ ಲೀಗಲ್ಲೂ ಯಾವ್ದಾನ ಒಂದು ಅನೌನ್ಸ್ಮೆಂಟ್ ಇದೆಯಾ ಸರ್? ಯಾಕಂದ್ರೆ ಸರ್ ಸರ್ಪ್ರೈಸು ಬಂದು ರಪ್ ಅಂತ ದಾನಶೂರ ವೀರಕರ್ಣ ಹತ್ರ ಹೇಳ್ಬಿಡ್ತಾರೆ, ಸುಮ್ಮನೆ ಕಮಿಟ್ ಆಗ್ಬಿಡ. ಅಲ್ಲ, ಇಲ್ಲಿ ಫಸ್ಟ್ ಅವ್ರು ಏನೇ ಡೀಟೇಲ್ 5 ಟೀಮ್ ಅಂತ ಅನ್ಕೊಂಡಿದ್ದೀನಿ. ಹೌದು, ಆ 5 ಟೀಮಲ್ಲಿ ಈಗ ಎಷ್ಟು ವಿನ್ನರು ರನ್ನರು ಎರಡೂ ಇದೆಯಲ್ವಾ ಸರ್? ಇರೋದೇ 5, ಇನ್ನು ರನ್ನರ್ ಇಲ್ಲ ಇದೆ. ವಿನ್ನರ್ ಸರ್, ವಿನ್ನರ್ ಅಷ್ಟೇ. ವಿನ್ನರ್ ಒಂದೇ ಕಪ್ ಒಂದೇ ಕೊಡೋದು, ಹೌದು ಅಲ್ವಾ? ಆಯ್ತು, ನಾನು ಒಂದು 10 ಲಕ್ಷ ರೂಪಾಯಿ ಬರ್ಲಿ ಚಪ್ಪಾಳೆ. ಎವರ್ ಗ್ರೀನ್ ಹೀರೋಯಿನ್ಸ್ ಕನ್ನಡದಲ್ಲಿರೋರು. ನಾನು ಎಲ್ಲಾ ಸ್ಟೇಟ್ನು ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಹೀರೋಯಿನ್ಸ್ ಇರೋದು ನಮ್ಮ ಕನ್ನಡದಲ್ಲೇ. ಅವ್ರನ್ನ ಪಂಚರತ್ನಗಳು ಅಂತ ಹೇಳಿದ್ದೀನಿ. ಅವ್ರು ಗೋಲ್ಡ್ ಅಂಗಡಿ ಬಿಟ್ಟು ಗೋಲ್ಡ್ ಅಂಗಡಿಯಲ್ಲಿ ಬಿಟ್ಕೊಡಲ್ಲ ಅವರು ಪಂಚರತ್ನ. ಪಂಚರತ್ನ ಅವಳ ಎವರ್ ಗ್ರೀನ್ ಯಾವತ್ತು ಹಂಗೆ ಇರಲಿ, ಹೆಲ್ದಿ ಆಗಿರ್ಲಿ. ಇನ್ ಅಪ್ಕಮಿಂಗ್ ಹೀರೋಯಿನ್ಸ್ ಕೂಡ ಎಲ್ಲರೂ ಒಳ್ಳೇದಾಗ್ಲಿ. ಅಂಡ್ ಇವತ್ತೇನು ಒಂದು ಹೆಣ್ಮಕ್ಳು ಒಂದು ವಿದೇಶಕ್ಕೆ ಹೋಗಿ ಒಂದು ಗೇಮ್ ಮಾಡ್ತಾರೆ, ಇಲ್ಲ ಒಂದು ಏನಾದ್ರು ಒಂದು ಕಂಟೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಾನು ಗೆಲ್ಲೋರ್ಗೂ ಸೋಲೋರ್ಗೂ ಒಂದು ಮಾತು ಹೇಳ್ತೀನಿ, ಸೋಲು ಗೆಲುವು ಅಲ್ಲ. ನೀವು ಯಾವಾಗ ಸ್ಟೇಜ್ ಮೇಲೆ ಕಾಲಿಟ್ರಿ ಅವತ್ತೇ ಗೆದ್ರಿ ಹೆಣ್ಮಕ್ಳು, ಅದನ್ನು ತಿಳ್ಕೊಳ್ಳಿ. ಸೊ ಗೋ ಹೆಡ್, ಗುಡ್ ವೈಬ್ಸ್ ಆಗಿರಲಿ, ನೋ ನೆಗೆಟಿವಿಟಿ, ಓನ್ಲಿ ಗುಡ್ ವೈಬ್ಸ್ ಆಗಿರಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಕಿರಣ್ ಅಂತ. ಪೀಟರ್ ನಾನು ತುಂಬ ವರ್ಷಗಳಿಂದ ಒಂದು 15 ಇಯರ್ಸ್ ಫ್ರೆಂಡ್ಶಿಪ್. ಬ್ಯಾಂಗ್ಳೂರಲ್ಲಿ ಇದ್ದಾಗೂ ಅಷ್ಟೇ, ದುಬೈಗೆ ಹೋದಾಗೂ ಅಷ್ಟೇ. ಅವನು ಪ್ರತಿ ಸತಿ ಏನೋ ಮಾಡ್ತಾಯಿದ್ದೀನಿ ಅಂದಾಗ, ಹೌದಮ್ಮ ಮಾಡು,
ನೀನು ಮಾಡ್ತೀಯಾ, ಬಿಕಾಸ್ ನಾವು ಇಲ್ಲಿಂದಾಗಿಂದ್ರೂ ನೋಡಿದ್ದೀವಿ ಅವನ್ನ ಹೇಗೆ ಮಾಡ್ತಾನೆ, ಅವ್ನ ಪ್ಲ್ಯಾನಿಂಗ್ ಹೇಗಿರುತ್ತೆ, ಅವ್ನ ಥಾಟ್ಸ್ ಹೇಗಿರುತ್ತೆ ಎಲ್ಲ ಗೊತ್ತಿದೆ ನಮಗೆ. ಸೊ ಹೊಸ ಪ್ರಯತ್ನ ಇದು. ಆಲ್ ದ ಬೆಸ್ಟ್. 100% ಅವರು ಇದರಲ್ಲಿ ಸಕ್ಸಸ್ ಆಗ್ತಾರೆ. ಆ್ಯಂಡ್ ಕಾರ್ತಿಕ್ ಅವ್ರಿಗೂ ಅಷ್ಟೇ. ಸೊ ಆಲ್ ದ ಬೆಸ್ಟ್ ಫಾರ್ ಬೋತ್ ಆಫ್ ದಮ್. ಧನ್ಯವಾದಗಳು. ಎಸ್ ಸರ್, ತೇಜಸ್ ಅವರು. ಸೊ ಎಲ್ರಿಗೂ ನಮಸ್ಕಾರ. ಪೀಟರ್ ಆ್ಯಕ್ಚುಲಿ ನನಗೆ ಒಂದು 3 ತಿಂಗಳಿಂದನೇ ಪರಿಚಯ. ಸೊ ನಾವು ಆ್ಯಕ್ಚುಲಿ ಪ್ರೋಗ್ರಾಮ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಸೊ ಒಂಥರ ಖುಷಿ ಆಗುತ್ತೆ, ಒಂದು ಐಡಿಯಾ ಎಕ್ಸಿಕ್ಯೂಟ್ ಮಾಡ್ತಾ ಆ ಪ್ರಾಸೆಸ್ಸಲ್ಲಿ ನೋಡೋದೇ ಒಂದು ಚಂದ. ಸೊ ಬೇಸಿಕ್ಲಿ ನನಗೆ ಇನ್ನೂ ಜಾಸ್ತಿ ಆಗಿ ಖುಷಿ ಆಗುತ್ತೆ ಅಂದರೆ, ನಾನು ಡ್ಯೂಡ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಅದು ನಾನು ಮತ್ತು ರಾಘಣ್ಣ ಸೇರಿ ಮಾಡ್ತಾ ಇರೋದು. ಹೆಣ್ಮಕ್ಳು ಫುಟ್ಬಾಲ್ ಆಡ್ತಾರೆ ಅದರಲ್ಲಿ, ಸಾಕರ್ ಟೂರ್ನಮೆಂಟ್. ಆ್ಯಕ್ಚುಲಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ, ಇವ್ರು ಆ್ಯಕ್ಚುಲಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಸೊ ತುಂಬ ಹೋಲಿಕೆ ಇದೆ. ಸೊ ಅದೊಂದು ತುಂಬ ಖುಷಿ. ಆಮೇಲೆ ರಾಜ್ ಅವರು ತುಂಬ ಒಂದು ಒಳ್ಳೆ ಮಾತು ಹೇಳಿದ್ರು. ಇದು ಉದ್ದೇಶ ಏನು ಅಂದರೆ ಕ್ರಿಕೆಟ್ ಆಡೋದಲ್ಲ, ಬಟ್ ಉದ್ದೇಶ ಏನು ಅಂದರೆ ಕನ್ನಡತನ, ಕನ್ನಡ ಕಲ್ಚರ್, ಕನ್ನಡ ಸಿನಿಮಾನ ಬೇರೆ ದೇಶ, ಎಸ್ಪೆಷಲಿ ಏನಾಗುತ್ತೆ, ನಾನು ಆ್ಯಕ್ಚುಲಿ ದುಬೈಲಿ ಬಿಸ್ನೆಸ್ ಮಾಡ್ತೀನಿ, ಕನ್ನಡನ ನಾವು ಮಿಸ್ ಮಾಡ್ಕೊತೀವಿ. ಸ್ಯಾಂಡಲ್ವುಡ್ ವುಮೆನ್ ಕ್ರಿಕೆಟ್ ಲೀಗ್ ಬಲಿಜೋಳ ಚಪ್ಪೆ ಚಪ್ಪಾಳೆ ಬರಲಿ ಜೋರಾಗಿ. ಹೃತ್ಪೂರ್ವಕವಾದ ಧನ್ಯವಾದಗಳು ಬಂದಿದ್ದಕ್ಕೆ. ದಯವಿಟ್ಟು ಎಲ್ಲ ನಟಿಯರು ವೇದಿಕೆ ಮೇಲೆ ಬರಬೇಕು ಅಂತ ಸಂಜಯ್ ಗೌಡರು ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬರಬೇಕು. ಭಾವನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಯಾವ್ದಾರ ಹೆಸರು ತಗೊಂಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ದಯವಿಟ್ಟು ಅಲ್ಲಿದ್ರೆ ಬನ್ನಿ. ಹರೀಶ್ ಬರಬೇಕು ದಯವಿಟ್ಟು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.